ನವತೇಜ ಟ್ರಸ್ಟ್ ಮತ್ತು ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ಹಾಗೂ ಪುತ್ತೂರು ಜೆಸಿಬಿ ಸಂಯುಕ್ತ ಆಶ್ರಯದಲ್ಲಿ 7ನೇ ವರ್ಷದ ಹಲಸು ಹಾಗೂ ಹಣ್ಣುಗಳ ಮೇಳ ಮೇ 24 ಮತ್ತು 25 ಹಾಗೂ 26ರಂದು ಜೈನ ಭವನದಲ್ಲಿ ನಡೆಯಲಿದೆ ಎಂದು ನವಜೇತ ಟ್ರಸ್ಟ್ನ ಅನಂತಕುಮಾರ್ ನೇತಡ್ಕ ತಿಳಿಸಿದ್ದಾರೆ. ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಇವರು ಮಾತನಾಡಿ, ಮೇಳದ ಮೂಲಕ ಯಾರಿಗೂ ಬೇಡವಾದ ಹಲಸಿನ ಹಣ್ಣು ಜೊತೆಗೆ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಬೇಡಿಕೆ ಬರಬೇಕು. ಈ ಮೂಲಕ ಆರ್ಥಿಕ ಶಕ್ತಿಯಾಗಿ ದೇಶ ವಿದೇಶದಲ್ಲಿ ಹೊರಹೊಮ್ಮುವಂತಹ ನಿಟ್ಟಿನಲ್ಲಿ ಆಯೋಜಿಸಲಾಗಿದೆ. ಜೊತೆಗೆ ಸಂಶೋಧನಾ ಕೇಂದ್ರಗಳು ಹಾಗೂ ಕೃಷಿಕರನ್ನ ಒಂದೇ ಸೂರಿನಡಿ ತಂದು ಕೃಷಿ ಉತ್ಪನ್ನಗಳಿಗೆ ಉದ್ಯಮದ ಸ್ವರೂಪ ನೀಡುವುದು ಮೇಳದ ಮತ್ತೊಂದು ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇನ್ನು ನವತೇಜದ ಸುಹಾಸ್ ಮರಿಕೆ ಮಾತನಾಡಿ, ಮೇಳದಲ್ಲಿ ವಿವಿಧ ತಳಿಯ ಹಲಸಿನ ಹಣ್ಣುಗಳಿಲ್ಲದೆ ಪ್ರಸಿದ್ಧ ನರ್ಸರಿಗಳಲ್ಲಿ ಅಭಿವೃದ್ಧಿಪಡಿಸಿದ ತಳಿಗಳು ಹಾಗೂ ಇತರ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯಲಿದೆ. ಹಲಸಿನ ಹಣ್ಣಿನ ವಿವಿಧ ಖಾದ್ಯಗಳಾದ ಉಂಡ್ಲಕಾಳು, ಚಿಪ್ಸ್, ಹಪ್ಪಲ, ದೋಸೆ, ಮಂಚೂರಿ, ಕಬಾಬ್, ಮುಳ್ಳಕ್ಕು, ಜ್ಯೂಸ್, ರೊಟ್ಟಿ, ಕೇಕ್, ಹಲ್ವಾ, ಸೇಮಿಗೆ, ಬನ್ಸ್, ಪಲಾವು, ಪಾಯಸ, ಸೋಂಟೆ, ಕೊಟ್ಟಿಗೆ, ಗೆಣಸೆಲೆ, ಪೋಡಿ, ಮಾಂಬಲ, ಹಣ್ಣಿನ ಐಸ್ ಕ್ರೀಮ್ ಹೀಗೆ 10 ಹಲವು ಬಗೆಯ ಖಾದ್ಯಗಳು ಗ್ರಾಹಕ ವರ್ಗಕ್ಕೆ ಉಣಬಡಿಸಲಾಗುತ್ತದೆ. ಮೇ 24ರಂದು ಬೆಳಿಗ್ಗೆ ವಿವಿಧ ಮಳಿಗೆಗಳನ್ನು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ವಿಎಸ್ ಭಟ್ ಉದ್ಘಾಟಿಸಲಿದ್ದಾರೆ. ಸಂಜೆ 4 ಗಂಟೆಗೆ ನಡೆಯುವಂತಹ ಸಭಾ ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಶುಭ ಸಂಶಾನೆ ಮಾಡುವರು. ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೊಡ್ಡಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಪುತ್ತೂರು ಅಡಿಕೆ ಪತ್ರಿಕೆ ಪ್ರಕಾಶಕ ಪಡಾರು ರಾಮಕೃಷ್ಣ ಶಾಸ್ತ್ರಿ ಫಲಪ್ರದ ಪುಸ್ತಕ ಅನಾವರಣವನ್ನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರು ಭಾರತೀಯ ಗೇರು ಸಂಶೋಧನಾಲಯ ನಿರ್ದೇಶಕ ಡಾಕ್ಟರ್ ದಿನಕರ್ ಅಡಿಗ, ಬನ್ನೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಪಂಚಗುಡ್ಡೆ ಈಶ್ವರ ಭಟ್, ಹಲಸು ಸ್ನೇಹಿ ಕೂಟದ ಮುಳಿಯ ವೆಂಕಟಕೃಷ್ಣ ಶರ್ಮಾ ಪಾಲ್ಗೊಳ್ಳಲಿದ್ದಾರೆ. ಮೇ 25ರ ಶನಿವಾರ ಬೆಳಿಗ್ಗೆ ನಡೆಯುವಂತಹ ಗೋಷ್ಠಿಯಲ್ಲಿ ಮಾತೃತ್ವಂ ಶ್ರೀರಾಮಚಂದ್ರ ಮಠದ ಅಧ್ಯಕ್ಷ ಈಶ್ವರಿ ಶ್ಯಾಮ್ ಭಟ್ ಬೆರ್ಕಾಡವು ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ನಾಡು ಮಾವು ಸಂರಕ್ಷಣೆಗಾರ ಡಾಕ್ಟರ್ ಮನೋಹರ್ ಉಪಾಧ್ಯಾಯ, ಸುಳ್ಯ ನಾಡು ಮಾವು ಸಂರಕ್ಷಣೆಗಾರ ಜಯರಾಮ್ ಮುಂಡೋಲಿ ಮುಲೆ, ಪುನಚ ಕೋಕೋ ಮೌಲ್ಯವರ್ಧನೆಗರ ನವೀನ್ ಕೃಷ್ಣ ಶಾಸ್ತ್ರಿ, ರಂಬೂಟನ್ ಕೃಷಿ ಮಾರುಕಟ್ಟೆಯ ವಿಶ್ವಪ್ರಸಾದ್ ಸೇಡಿಯಾಪು, ಮಾಫಲ ತೋಟ ಸುಬ್ರಾಯ ಭಟ್ಟ ಮರ್ಕಂಚ ಸುಳ್ಯ, ಪುತ್ತೂರು ಶಿಬರ ನವನೀತ ನರ್ಸರಿಯ ವೇಣುಗೋಪಾಲ್ ಎಸ್ಜೆ ಪಾಲ್ಗೊಳ್ಳಲಿದ್ದಾರೆ. ಮೇ 26ರ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನ ಪುತ್ತೂರು ಸುದ್ದಿ ಬಿಡುಗಡೆ ಸಂಪಾದಕ ಡಾಕ್ಟರ್ ಯುಪಿ ಶಿವಾನಂದ ವಹಿಸಲಿದ್ದು, ಪುತ್ತೂರು ಅಡಿಕೆ ಪತ್ರಿಕೆ ಸಂಪಾದಕ ಶ್ರೀ ಪಡ್ರೆ ಸಮಾರೋಪ ಭಾಷಣವನ್ನ ಮಾಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್ ಮಾಲಕ ಬಲರಾಮ ಆಚಾರ್ಯ, ಮಂಗಳೂರು ಸಾವಯವ ಕೃಷಿಕ ಗ್ರಾಹಕ ಬಳಗ ಸಂಘಟನಾ ಕಾರ್ಯದರ್ಶಿ ರತ್ನಾಕರ ಕುಲಾಯಿ, ಪುತ್ತೂರು ಸಮೃದ್ಧಿ ಗಿಡಗೆಲತನ ಸಂಘದ ಅಧ್ಯಕ್ಷ ನಿರಂಜನ್ ಪೊಲ್ಯ, ಜೆಸಿ ವಲಯ 15ರ ಉಪಾಧ್ಯಕ್ಷ ಜೆಸಿ ಶಂಕರ್ ರಾವ್ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಐ ಉಪಾಧ್ಯಕ್ಷ ಅನೂಪ್ ಕೆಜೆ ಉಪಸ್ಥಿತರಿದ್ದರು. ಪ್ರಾರಂಭವಾದ್ದು ಅದರ ವಿಚಾರವಾಗಿ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಅದರ ಬಿಡುಗಡೆ ಪಡಾರು ರಾಮಕೃಷ್ಣ ಶಾಸ್ತ್ರಿ ಅವರ ಕೈಯಲ್ಲಿ ಅದೇ ದಿವಸ ನಡೆಯಲಿಕ್ಕಿದೆ. ಹಾಗಾಗಿ ನಮ್ಮ ಜೊತೆ ಭಾರತೀಯ ಗೇರು ನಿರ್ದೇಶನಾಲಯದ ನಿರ್ದೇಶಕರಾದಂಥ ಡಾಕ್ಟರ್ ದಿನಕರ್ ಅಡಿಗರವರು ಇರ್ತಾರೆ. ಹಾಗೆ ಕೃಷಿ ಪತ್ತಿನ ಸಹಕಾರ ಸಂಘ ಬನ್ನೂರಿಯರ ಅಧ್ಯಕ್ಷರಾದಂತಹ ಪಂಜಗುಡ್ಡೆ ಈಶ್ವರ ಭಟ್ರವರು ಇರ್ತಾರೆ. ಹಾಗೆ ಮುಳಿಯ ಹಲಸು ಸ್ನೇಹ ಕೂಟದ ಅವರಾದಂತಹ ಮುಳಿಯ ವೆಂಕಟಕೃಷ್ಣ ಶರ್ಮರು ಅಂತ ನಮ್ಮ ಜೊತೆ ಇರ್ತಾರೆ. ಇದು ಆ ದಿವಸ ನಡೀತಕ್ಕಂತಹ ಸಭಾ ಕಾರ್ಯಕ್ರಮಗಳು. ಮರದಿವಸ ತಾಂತ್ರಿಕ ಸಮಾವೇಶ ಮಾಡ್ತಾ ಇರ್ತವೆ. ಯಾಕಂತೇಳಿದರೆ ಈ ಹಲಸು ಮೇಳದಲ್ಲಿ ನಾವು 3 ವಿಚಾರಗಳನ್ನು ಗಮನವಾಗಿಟ್ಟುಕೊಳ್ಳುವಂಥ ವಿಚಾರ. ಒಂದು ಮನೋರಂಜನೆ ಅಂತ ಹೇಳಿದರೆ ಈ ಹಲಸು ಹಣ್ಣುಗಳನ್ನು ಸ್ವಾದಿಸಿಕೊಂಡು ಅದನ್ನು ಸಂತೋಷ ಪಡುವಂಥದ್ದು. ಇನ್ನೊಂದು ತಾಂತ್ರಿಕ ಸಮಾವೇಶ ಅಂತ ಹೇಳಿದರೆ ನಮಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನಮಗೆ ಒಂದು ತಾಂತ್ರಿಕ ಸಮಾವೇಶ ಅಂತ ಹೇಳಿದರೆ ಈ ಕಾರ್ಯಕ್ರಮಗಳು ಯಾಕೆ, ಹೇಗೆ, ಎಂತಕ್ಕೆ ಅಂತ ಹೇಳುವಂಥ ದೃಷ್ಟಿಕೋನಗಳನ್ನು ಇಟ್ಟುಕೊಂಡು ಮಾಡುವಂತಹದ್ದು. ಇನ್ನೊಂದು ವಿಚಾರ ಅಂತ ಹೇಳಿದರೆ ಪಬ್ಲಿಸಿಟಿ. ಯಾಕಂತ ಹೇಳಿದರೆ ಪಬ್ಲಿಸಿಟಿ ಇಲ್ಲ ಅಂತ ಹೇಳಿದರೆ ಹಲಸಿಗೆ ಎಲ್ಲಿಯೂ ಇದು ಬರುವಂಥದ್ದಲ್ಲ. ಯಾಕಂದರೆ ಉತ್ಪನ್ನಗಳನ್ನು ನಾವು ನಿರೀಕ್ಷೆಯಲ್ಲಿ ಮುಂದುವರಿಸಬೇಕಾದ್ರೆ ಅದು ಪಬ್ಲಿಸಿಟಿ ಬೇಕು. ಈ 3 ಉದ್ದೇಶ ಇಟ್ಟುಕೊಂಡು ಮಾಡುವ ಕಾರಣ ಅದರಿಂದ ಮರುದಿವಸ ತಾಂತ್ರಿಕ ಸಮಾವೇಶ ಇರ್ತದೆ. ಇದರಲ್ಲಿ ನಮಗೆ ಶ್ರೀಮತಿ ಶ್ಯಾಮ್ ಭಟ್ ಬೇರ್ಕಡವು ಅಧ್ಯಕ್ಷರು, ಮಾತೃತ್ವಂ ಶ್ರೀ ರಾಮಚಂದ್ರಾಪುರ ಮಠ ಹೊಸನಗರ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗಾಗಿ ಮತ್ತು ಡಾಕ್ಟರ್ ಮನೋಹರ್ ಉಪಾಧ್ಯಾಯ ಮಂಗಳೂರು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಾಡ ಮಾವನ ಸಂರಕ್ಷಣೆ ಬೇಕಾಗಿ ಕಳೆದ 1-2 ವರ್ಷಗಳ ಹಿಂದೆ ಅದನ್ನು ಅವರು ಕಾರ್ಯತತ್ಪರತರಾಗಿ ಅವರೇ ಸ್ವತಃ ಒಂದು 30 ಎಕರೆ ಜಾಗೆಯಲ್ಲಿ ಕಾಡು ಮಾವಿನ ತಳಿಯನ್ನು ಸಂರಕ್ಷಿಸಿ ಬರ್ತಾ ಇದ್ದಾರೆ. ಅದು ನಿಮಗೆ ಕೆಲವರಿಗೆಲ್ಲ ಗೊತ್ತಿರ್ಬೋದು. ಆಗ ಅದರ ಆ ಸಂರಕ್ಷಣೆಯನ್ನು, ಯಾಕಂತೇಳಿದ್ರೆ ನಶಿಸಿ ಹೋಗುವಂತಹ ತಳಿಗಳನ್ನು ಆ ಒಂದು ಸಂರಕ್ಷಣೆಗೆ ಹೊರಟಂತಹ ಡಾಕ್ಟರ್ ಮನೋಹರ್ ಉಪಾಧ್ಯಾಯರು ನಮ್ಮ ಜೊತೆ ಇರ್ತಾರೆ. ಅವರ ಜೊತೆ ಅದೇ
ಕಾಡು ಮಾವುಗಳ ಅಭಿವೃದ್ಧಿ ಮತ್ತು ಸಂರಕ್ಷಣೆಯನ್ನು ಸುಳ್ಯದಲ್ಲಿ ಸಮೇತ ಒಬ್ಬರು ಮಾಡ್ತಾ ಇದ್ದಾರೆ. ಅವರು ಶ್ರೀ ಜಯರಾಮ್ ಮುಂಡೋಳಿ ಮೂಲೆ ಅವರು ನಮ್ಮ ಜೊತೆ ಇರ್ತಾರೆ. ಮತ್ತು ಕೊಕ್ಕದ ಮೌಲ್ಯವರ್ಧನೆಗೆ ಬೇಕಾಗಿ ನವೀನ್ ಕೃಷ್ಣ ಶಾಸ್ತ್ರಿ ಪುಣಚ ಇವರು ನಮ್ಮ ಜೊತೆ ಇರ್ತಾರೆ. ವಿಶ್ವಪ್ರಸಾದ್ ಸೇಡಿಯಾಪ್ನವರು ರಂಬುಟಾನ್ ಕೃಷಿ ಬಗ್ಗೆ ತಿಳಿಸಲಿಕ್ಕೆ ನಮ್ಮ ಜೊತೆ ಬರ್ತಾರೆ. ಅದು ಅಲ್ಲದೆ ನಮ್ಮ ಈ ಹಲಸು ಮಾವಿನ ತಳಿಯನ್ನು ತುಂಬ ಸಾಧಾರಣ ಒಂದು 50 ವರ್ಷ ಇರಲಿಕ್ಕಿದೆ. ಹಲಸು ಮೇಳದ ಸ್ಟಾಲ್ಗಳಲ್ಲಿ ಏನೆಲ್ಲ ಇರಲಿಕ್ಕಿದೆ ಅಂತ ಹೇಳಿದ್ರ ಬಗ್ಗೆ ಒಂದು ಚುಟುಕಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಹಲಸು ಮೇಳದ ಇಡೀ ಆ ಕಾರ್ಯಕ್ರಮದ ಜಾಗವನ್ನು ನಾವು 3 ವಿಭಾಗವಾಗಿ ಡಿವೈಡ್ ಮಾಡಿದ್ದೇವೆ. ಒಂದು ಹಲಸು ಮೇಳದ ಎಂಟ್ರೆನ್ಸ್, ಅಂದರೆ ನಾವು ಜೈನ ಭವನದ ಇಡೀ ಆವರಣವನ್ನು ಈ ಹಲಸು ಮೇಳಕ್ಕಾಗಿ ನಾವು ನಿಗದಿ ಮಾಡಿಕೊಂಡು ಅದರ ಎಂಟ್ರೆನ್ಸಲ್ಲಿ ನಾವು ಹೇಗೆ ಒಂದು ಹಣ್ಣು ಬರಬೇಕಂತಾದರೆ ಅದು ಬೀಜ ಗಿಡದಿಂದ ನಂತರ ನಾವು ಅದರ ಆರೈಕೆ, ಅದರ ನಂತರ ಅದು ಫಲ ಕೊಡ್ತದೆ. ಅದೇ ರೀತಿಯಲ್ಲಿ ಎಂಟ್ರೆನ್ಸಲ್ಲಿ ಈ ಹಲಸು ಮತ್ತು ಇಡೀ ಕೃಷಿಗೆ ಸಂಬಂಧಪಟ್ಟಂತಹ ಗಿಡಗಳು ಅದರ ಎಂಟ್ರೆನ್ಸಲ್ಲಿ ಇದ್ದರೆ ಅದರ ಜೊತೆಗೆ ಹಣ್ಣುಗಳು ಅಲ್ಲಿ ಲಭ್ಯ ಇರ್ತದೆ. ಈ ಮೇಳದಲ್ಲಿ ನಾವು ವಿಶೇಷವಾಗಿ ಹಲಸಿಗೆ ಎಷ್ಟು ಒತ್ತು ನೀಡಿದ್ದೇವೆ ಅದೇ ರೀತಿ ಟ್ರಾಪಿಕಲ್ ನಮ್ಮ ಈ ಕರಾವಳಿ ಭಾಗ ಮತ್ತು ನಮ್ಮ ಭಾಗದಲ್ಲಿ ಬೆಳೆಯುವಂಥ ಎಲ್ಲ ಒಂದು ತೋಟಗಾರಿಕಾ ಬೆಳೆಗಳು, ಅಂದರೆ ವಿಶೇಷವಾಗಿ ಹಣ್ಣುಗಳಿಗೆ ನಾವು ಒತ್ತನ್ನು ನೀಡಿ ರಂಬುಟಾನು, ಮ್ಯಾಂಗೋಸ್ಟಿನ್ನು, ಪುಲಾಸನ್ನು ಮತ್ತು ಬೇರೆ ಬೇರೆ ಡ್ರ್ಯಾಗನ್ ಫ್ರೂಟ್ ಇರ್ಬೋದು, ಫ್ಯಾಷನ್ ಫ್ರೂಟ್ ಇರ್ಬೋದು, ಮತ್ತು ಅವಕಾಡೋ ಇರ್ಬೋದು, ಅಂದರೆ ಬೆಣ್ಣೆಹಣ್ಣು, ಹೀಗೆ ಬೇರೆ ಬೇರೆ ಈ ರೀತಿಯ ಹಣ್ಣುಗಳಿಗೆಲ್ಲ ಒಂದು ಪ್ರಾಶಸ್ತ್ಯವನ್ನು ಈ ಸತಿ ಕೊಡ್ತಾ ಇದ್ದೇವೆ, ಹೆಚ್ಚಿನ ಒತ್ತು ಕೊಡ್ತಾ ಇದ್ದೇವೆ. ಯಾಕೆಂದರೆ ನಮ್ಮ ಭಾಗದ ಒಂದು ಪೊಟೆನ್ಷಿಯಲ್ ಇದು ಇಡೀ ಭಾರತದಲ್ಲಿ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಅಂದರೆ ಇಲ್ಲಿಯ ಸೆಕೆ ಮತ್ತು ಇಲ್ಲಿಯ ಹ್ಯುಮಿಡಿಟಿ ಮತ್ತು ಇಲ್ಲಿಯ ಸೆಕೆ ವಾತಾವರಣಕ್ಕೆ ಈ ರಂಬುಟಾನು ಮತ್ತು ಮ್ಯಾಂಗೋಸ್ಟಿನ್ ಅಂತ ಕೆಲವು ಹಣ್ಣುಗಳು ನಮ್ಮ ಜಾಗಕ್ಕೆ ತುಂಬ ಸುಂದರವಾಗಿ ಹೊಂದಿಕೊಳ್ತದೆ. ಇಲ್ಲಿ ಬರುವ ಹಣ್ಣಿನ ಕ್ವಾಲಿಟಿ ಇಡೀ ಭಾರತದಲ್ಲಿ ಬೇರೆ ಕಡೆ ಬರೋದಿಲ್ಲ. ಇಂಡೋನೇಷ್ಯಾದ ಹಣ್ಣಿಗೆ ಕ್ವಾಲಿಟಿಯಾಗಿ ನಮ್ಮ ರಂಬುಟಾನ್ಗಳು ಈಗ ವರ್ಲ್ಡ್ ಮಾರ್ಕೆಟಲ್ಲಿ ತುಂಬ ಸ್ಪರ್ಧಾತ್ಮಕವಾಗಿ ಹೋರಾಡ್ತಾ ಉಂಟು. ಸೊ ಇಂಥದ್ದಕ್ಕೂ ಸಹ ನಾವು ವಿಶೇಷವಾದ ಒಂದು ಪ್ರಾಶಸ್ತ್ಯವನ್ನು ಈ ಮೇಳದಲ್ಲಿ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಈ ಕೃಷಿಗೆ ಸಂಬಂಧಪಟ್ಟು, ಅಂದರೆ ಈಗ ಡ್ರ್ಯಾಗನ್ ಫ್ರೂಟ್ ಅನ್ನು ನಾವು ಒಂದು ಚೌಕಟ್ಟಿನೊಳಗೆ ಸುಂದರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂಥ ಕೆಲವು ಹಲಸು ಅಥವಾ ಬಡವರ ಬಾದಾಮಿ ಅಂತೇಳಿ ಹಲಸಿನ ಬೀಜವನ್ನು ಹೇಳ್ತಿದ್ರು. ಬಡವರ ಹಣ್ಣು ಅಂತೇಳಿ ಸರ್ಕಾರಿ ಭಾಷೆಯಲ್ಲಿ ಎಷ್ಟೋ ವರ್ಷದಿಂದ ಇದ್ದಂಥ ಒಂದು ಹಲಸಿಗೆ ಒಂದು ಮೌಲ್ಯವರ್ಧನೆ ಆಗಬೇಕು. ಅದರ ಜೊತೆಗೆ ಕೃಷಿಕರನ್ನು ಮತ್ತು ಸಂಸ್ಕರಣೆ ಮಾಡುವಂಥ ಒಂದು ಇಂಡಸ್ಟ್ರಿಯವರನ್ನು, ರಿಸರ್ಚ್ ಸ್ಟೇಷನ್ಗಳನ್ನು, ಯಾರೆಲ್ಲ ಈಗ ನಮ್ಮ ಸರ್ಕಾರಿ ಸಂಸ್ಥೆಗಳು DCR ಇರ್ಬೋದು ಅಥವಾ IIHR ಇರ್ಬೋದು, ಇವೆಲ್ಲ ರಿಸರ್ಚ್ ಮಾಡುವಂಥ ಸಂಸ್ಥೆಗಳು, ಇದರಿಂದ ಹೊಸತನ್ನು ಏನು ಮಾಡ್ಬೋದು ಅಂತ ರಿಸರ್ಚ್ ಸಂಸ್ಥೆಗಳನ್ನು, ಗ್ರಾಹಕರನ್ನು, ಇಂಡಸ್ಟ್ರಿಯವರನ್ನು, ಕೃಷಿಕರನ್ನು ಎಲ್ಲರನ್ನು ಒಂದೇ ಸೂರಿನ ಅಡಿಯಲ್ಲಿ ಒಂದೇ ವೇದಿಕೆಯಲ್ಲಿ ಸೇರಿಸಿ ಇದರಿಂದ ಒಂದು ಹೊಸತ ಆವಿಷ್ಕಾರಗಳು ಆಗಬೇಕು. ಈಗ ಎಷ್ಟೋ ನಮ್ಮ ಹಲಸು ಮೇಳ, ಈಗ ಎಲ್ಲ ಊರುಗಳಲ್ಲಿ ಹಲಸು ಮೇಳ ಆಗ್ತದೆ. ಒಂದೊಂದು ಹಲಸು ಮೇಳದಲ್ಲಿ ಒಂದೊಂದು ಹೊಸ ಉದ್ಯಮಗಳು ಸೃಷ್ಟಿಯಾಗ್ತದೆ, ಹುಟ್ಟಿಕೊಳ್ತದೆ. ಈಗ ಶ್ವೇತಾ ಮರಕಿಣಿ ಅವರು ನಮ್ಮದೇ ಮೇಳದಿಂದ ಒಂದು ಹೊರಟು ಈಗ ಲಕ್ಷಾಂತರ ರೂಪಾಯಿಯ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಇದು ನಮಗೊಂದು ಸಂತೋಷ. ಈ ಮೇಳವನ್ನು ಒಂದು ಆದರ್ಶವಾಗಿ ಇಟ್ಟುಕೊಂಡು ಅಥವಾ ಈ ಮೇಳದ ಅಲ್ಲಿ ಬಂದು ನೋಡಿ ತಿಳಿದು ಇದರಿಂದ ಹಲವಾರು ಉದ್ಯಮಗಳು ನಮ್ಮ ಊರಿನಲ್ಲಿ ಆಗಬೇಕು. ಈಗ ಮೊದಲು ಯಾರಿಗೂ ಬೇಡ, ತೋಟಕ್ಕೆ ತೋಡಿಗೆ ಕಡಿದಾಕ್ತಿದ್ರು ಹಲಸನ್ನು, ನುಸಿ ಬರ್ತದೆ, ಸೊಳ್ಳೆ ಬರ್ತದೆ ಅಂತ ಕಾಲಘಟ್ಟ ಈಗ ಹೋಗಿ ಅಟ್ಲೀಸ್ಟ್ 5 ರೂಪಾಯಿಗಾದರೂ ಯಾವುದಕ್ಕೂ ರುಚಿ ಇಲ್ಲದ ಹಲಸಾದರೂ ಸಹ ಒಂದು 5 ರೂಪಾಯಿ ಕಡಿಮೆ ಈಗ ಎಲ್ಲಿಯೂ ಬಿಕರಿ ಆಗೋದಿಲ್ಲ. ಬೇರೆ ಬೇರೆ ಇಂಡಸ್ಟ್ರಿಯವರು ಹಪ್ಪಳ ಮಾಡಲಿಕ್ಕೆ, ಚಿಪ್ಸ್ ಮಾಡಲಿಕ್ಕೆ, ಉಪ್ಪು ಸೊಳ್ಳೆ ಹಾಕಲಿಕ್ಕೆ ಬೇರೆ ಬೇರೆ ಉದ್ದೇಶಕ್ಕಾಗಿ ಹಲಸನ್ನು ಈಗ ಮಿನಿಮಮ್ ದರ ಆದರೂ ಕೊಟ್ಟು ಅವರೇ ಬಂದು ಕೊಯ್ದು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಂಥ ಒಂದು ಹಲಸು ಮುಂದೆ 100 ರೂಪಾಯಿ ಆಗಲಿ, ನಮ್ಮ ಊರಿನಲ್ಲಿ ಬೆಳೆದ ಅಂತ ಒಂದು ಹಲಸು 10 ದೇಶಗಳಿಗೆ ಅಥವಾ 100 ದೇಶಗಳಿಗೆ ಹೋಗಿ ಅದು ಒಂದು ಆರ್ಥಿಕ ಶಕ್ತಿ ಆಗಲಿ ಅಂತ ಹೇಳೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ನಿಮ್ಮ ಎಲ್ಲ ಪ್ರತಿಷ್ಠಿತ ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ಆದಷ್ಟು ದೊಡ್ಡ ಮಟ್ಟದಲ್ಲಿ ಹಾಕಿ ನಮಗೆ ಸಹಕಾರ ಕೊಡಬೇಕು. ದೊಡ್ಡ ಸಂಖ್ಯೆಯ ಸಾರ್ವಜನಿಕರು, ಕೃಷಿಕರು, ಗ್ರಾಹಕರು ಈ ಮೇಳಕ್ಕೆ ಬಂದು ಖರೀದಿ ಮಾಡಿ, ನೋಡಿ, ಮಾರಾಟ ಮಾಡಿ, ಕೃಷಿಕರಾದರೆ ಮಾರಾಟ ಮಾಡಿ, ಗ್ರಾಹಕರಾದರೆ ಖರೀದಿ ಮಾಡಿ ಸಂಭ್ರಮ ಪಡಬೇಕು ಅಂತ ಹೇಳುವ ಒಂದು ಉದ್ದೇಶ ನಮ್ಮದು.